ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನ ಸ್ಟೆಪ್ ಬೈ ಸ್ಟೆಪ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಓಕೆನಾ? ಈ 2025ಅಲ್ಲಿ ನನ್ನ ಮೊದಲನೇ ವಿಡಿಯೋ ಆನ್ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್. ಓಕೆ, ಸೊ ಈ ವಿಡಿಯೋ ಬಂದುಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ಸೊ ಪ್ರತಿಯೊಬ್ಬರಿಗೂ ಅದರಲ್ಲೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ, ನ್ಯೂ ಯೂಟ್ಯೂಬರ್ಸ್ಗೆ ಮತ್ತು ಯೂಟ್ಯೂಬ್ ಬಿಗಿನರ್ಸ್ ಆರ್ ಯೂಟ್ಯೂಬ್ ಸ್ಟಾರ್ಟರ್ಸ್ಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ನಿಮಗೆ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಸುಲಭವಾದ ರೀತಿಯಲ್ಲಿ, ಅದರಲ್ಲೂ ಮೊಬೈಲ್ನಲ್ಲಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಮತ್ತಕ್ಕೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ಯೂಟ್ಯೂಬ್ ಐಕಾನ್ ಇದೆ ಅಲ್ವಾ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಇಂಟರ್ಫೇಸ್ ಓಪನ್ ಆದಮೇಲೆ ನೀವು ಕೆಳಗಡೆ ಡೌನಲ್ಲಿ ಒಂದು ಐಕಾನ್ ಕಾಣಿಸ್ತಾ ಇರುತ್ತಲ್ವ, ಯು ಅಂತ ಹೇಳಿಬಿಟ್ಟು ನಿಮ್ಮ ಅಕೌಂಟ್ ಅದು. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ರೀತಿಯಾಗಿ ಆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ, ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬಂದಾಗ ನಿಮಗೆ ಇಲ್ಲಿ ಅಕೌಂಟ್ಸ್ ಪಕ್ಕ ಪ್ಲಸ್ ಸಿಂಬಲ್ ಇರುತ್ತಲ್ವ, ಈಗ ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿ. ಸೊ ನನ್ನ ಪ್ಯಾಟ್ರನ್ ಇರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ. ಓಕೆ, ಇಲ್ಲಿ ಇದು ಚೆಕಿಂಗ್ ಇನ್ಫಾರ್ಮೇಷನ್ ಅಂತ ಬರ್ತಾ ಇದೆ. ಅಂದರೆ ಇದು ಗೂಗಲ್ ಅಕೌಂಟ್ ನಿಮ್ದು ಇದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಇನ್ ಕೇಸ್ ನಿಮ್ದು ಇಲ್ಲ ಅಂತ ಹೇಳಿದ್ರೆ, ನೀವು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದಲ್ವ, ನೀವು ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬಹುದು. ನಿಮ್ಮದು ಅಕೌಂಟ್ ಆಲ್ರೆಡಿ ಇದೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಜಿಮೇಲ್ ಅಂತ ಇದಲ್ವ, ಜಿಮೇಲ್ ಅಥವಾ ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು ಅದನ್ನ ಅಕೌಂಟ್ಗೆ ಲಾಗಿನ್ ಆಗಬಹುದು. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಜಿಮೇಲ್ ಅಕೌಂಟ್ ಯೂಸರ್ ನೇಮ್ ನೆನಪಿದೆ ಅಥವಾ ಇದ್ದರೆ ನೀವು ಹೋಗಬಹುದು ಥ್ರೂ ಇದು. ಬಟ್ ಇಲ್ಲ ಅಂತ ಹೇಳಿದ್ರೆ ಫಾರ್ಗಾಟ್ ಇಮೇಲ್ ಅಂತ ಇದೆಯಲ್ಲ, ನೀವು ಫಾರ್ಗಾಟ್ ಇಮೇಲ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಿಮ್ಗೆ ಕೆಲವೊಂದು ಕ್ವಶನ್ಸ್ ಕೇಳಿಬಿಟ್ಟು ನಿಮ್ಗೆ ಆಪ್ಷನ್ ನಿಮ್ಮ ಮೇಲ್ಗೆ ಅಥವಾ ನಿಮಗೆ ರಿಕವರಿ ಮೇಲ್ ಅಥವಾ ರಿಕವರಿ ನಂಬರ್ಗೆ ಆ ಒಂದು ಇನ್ಫಾರ್ಮೇಷನ್ನ ಕಳಿಸ್ಕೊಡುತ್ತೆ. ಸೊ ದಟ್ ನೀವು ಅಗೇನ್ ನೀವು ಆ ಇಮೇಲ್ ಐ ಡಿನ ಯೂಸ್ ಮಾಡಬಹುದು. ಓಕೆನಾ? ಸೊ ಆ ಆಪ್ಷನ್ ಬಂದುಬಿಟ್ಟು ಫರ್ಗೆಟ್ ಮೇಲ್ ಅದು. ಸೊ ನಾನಿಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಹೇಗೆ ಚಾನಲ್ ಕ್ರಿಯೇಟ್ ಮಾಡೋದು ಅನ್ನೋದು ತೋರಿಸೋದ್ರಿಂದ ಕ್ರಿಯೇಟ್ ಅಕೌಂಟ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ, ಅಗೇನ್ ಇಲ್ಲಿ 2 ಆಪ್ಷನ್ಸ್ ಬರುತ್ತೆ, ಫಾರ್ ಮೈ ಪರ್ಸ್ನಲ್ ಯೂಸ್ ಆ್ಯಂಡ್ ಫಾರ್ ವರ್ಕ್ ಆರ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು. ಓಕೆನಾ? ಡಿಪೆಂಡಿಂಗ್ ಅಪಾನ್ ಅವರ್ ನೀಡ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಇದರಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ಪರ್ಸ್ನಲ್ ಯೂಸ್ ಆಗಿರೋದ್ರಿಂದ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತಲೇ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಇಂಟರ್ಫೇಸ್ ಡಿಸ್ಪ್ಲೇ ಆಗುತ್ತೆ. ಮೊದಲಿಗೆ ಫಸ್ಟ್ ನೇಮ್ ಇಸ್ ಮ್ಯಾಂಡೇಟ್ರಿ ಕೊಡಲೇಬೇಕು, ಮತ್ತು ಸರ್ ನೇಮ್ ಇಸ್ ಆಪ್ಷನಲ್. ಓಕೆನಾ? ಇಫ್ ಯು ವಾಂಟ್ ಯು ಕ್ಯಾನ್ ಗಿವ್, ಅದರ್ವೈಸ್ ಯು ಕ್ಯಾನ್ ಸ್ಕಿಪ್ ದಿಸ್ ಸರ್ ನೇಮ್. ಓಕೆನಾ? ಸೊ ಇಲ್ಲಿ ಫಸ್ಟ್ ನೇಮ್ ಅಂತ ಇದೆ ಅಲ್ವಾ, ಇದಕ್ಕೆ ನೀವು ನಿಮ್ಮ ಹೆಸರನ್ನು ಅದಕ್ಕೆ ಎಂಟ್ರಿ ಮಾಡಬೇಕಾಗತ್ತೆ ಆ ಜಾಗದಲ್ಲಿ. ಓಕೆನಾ? ಸೊ ನಾನಿಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ, ಮತ್ತು ಸರ್ನೇಮ್ನ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಓಕೆನಾ? ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು ಅಂದರೆ, ನೆಕ್ಸ್ಟ್ ಆಪ್ಷನ್ ಇದೆ ಅಲ್ವಾ, ನೆಕ್ಸ್ಟ್ ಬಟನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಅಗೇನ್ ಇಟ್ಸ್ ಆಸ್ಕಿಂಗ್ ಫಾರ್ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಓಕೆನಾ? ಡೇ, ಮಂತು, ಇಯರ್ ಮತ್ತು ಜೆಂಡರ್ ಎಲ್ಲ. ಓಕೆನಾ? ಸೊ ನಾನು ಸುಮ್ಮನೆ ಹಾಗೆ ಡ್ರ್ಯಾಗ್ ಲೈಕ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಡೇಟ್ ಎಂಟ್ರಿ ಮಾಡ್ತಾಯಿದ್ದೀನಿ, ಜಸ್ಟ್ ಲೈಕ್ ದ್ಯಾಟ್. ಓಕೆನಾ? ಸೊ 19 ಓಕೆ. ಸೊ ಈ ರೀತಿಯಾಗಿ ಜಸ್ಟ್ ನಿಮಗೆ ಒಂದು ತೋರಿಸ್ಲಿಕ್ಕೋಸ್ಕರ ನಾನು ಈ ರೀತಿಯಾಗಿ ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ಇಷ್ಟೆಲ್ಲ ಡೇಟಾ ಕೊಟ್ಟು ಆದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಈ ಕ್ರಿಯೇಟ್ ಜಿಮೇಲ್ ಅಡ್ರೆಸ್ ಅಂತ ಇದೆಯಲ್ಲ, ನೀವಿಲ್ಲಿ ಏನು ಜಿಮೇಲ್ ಅಥವಾ ನೀವಿಲ್ಲೇನು ನೀವು ನೇಮ್ ಕೊಡ್ತಿರೋ ಅಥವಾ ಏನು ಹೆಸರು ಕೊಡ್ತಿರೋ ಅದೇ ನಿಮ್ಮ ಜಿಮೇಲ್ ಐ ಡಿ ಆಗಿ ಉಳ್ಕೊಳ್ಳುತ್ತೆ ಕೊನೆವರೆಗೂ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಯಾವ ರೀತಿ ನಿಮಗೆ ಬೇಕೋ ಆ ರೀತಿ ಇದನ್ನು ಕೊಡಬಹುದು. ಓಕೆನಾ? ಸೊ ಸುಮ್ಮನೆ ಹೀಗೆ ಸಮಥಿಂಗ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಈ ರೀತಿಯಾಗಿ ಕೊಡ್ತಾಯಿದ್ದೀನಿ. ಓಕೆ, ನೋಡಿ ಇಲ್ಲಿ ಹೇಳ್ತಾ ಇದೆ ದಟ್ ಯೂಸರ್ ನೇಮ್ ಈಸ್ ಟೇಕನ್, ಐ ಮೀನ್ ಸಂಬಡಿ ಹ್ಯಾಸ್ ಆಲ್ರೆಡಿ ಟೇಕನ್ ದಿಸ್ ಯೂಸರ್ ನೇಮ್. ಓಕೆ, ಇದನ್ನು ಆಲ್ರೆಡಿ ಯಾರೋ ತೊಗೊಂಡು ಯೂಸ್ ಮಾಡಿದ್ದಾರೆ, ಹಾಗಾಗಿ ಇದು ನಾನು ಚೇಂಜ್ ಮಾಡಬೇಕಾಗತ್ತೆ ಇದನ್ನು. ಸೊ ನಾನೀಗ ಸಮಥಿಂಗ್ ಏನೋ 2025 ಅಂತ ಕೊಡ್ತೇನೆ ಇಲ್ಲಿ. ಓಕೆನಾ? ಮೈ ನೇಮ್ 2025 ಆ ಥರ ಕೊಡ್ತೇನೆ. ಈಗ ನಾನಿಲ್ಲಿ ನೆಕ್ಸ್ಟ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಇದು ಕೂಡ ಆಲ್ರೆಡಿ ಟೇಕನ್ ಅಂತ ಬರ್ತಾ ಇದೆ. ಹೀಗೆ ಏನೋ ಎಡಿಟ್ ಮಾಡ್ತಾಯಿದ್ದೀನಿ, ಸುಮ್ಮನೆ ಹಾಗೆ ಕೊಡ್ತಾಯಿದ್ದೀನಿ, ನೋಡೋಣ. ಈಗ ಮತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ, ಅದು ತಗೋತು ಅಂದರೆ ಆ ನೇಮ್ ಯಾರು ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಪಾಸ್ವರ್ಡ್ ಆ್ಯಸ್ ಯೂಶುವಲ್ ಪಾಸ್ವರ್ಡ್ ನಿಮ್ಗೆ ಯಾವ ರೀತಿ ಇದು ಅನ್ಸುತ್ತೋ ಅದನ್ನು ಕೊಡಿ. ಓಕೆನಾ? ಸೊ ನಾನಿಲ್ಲಿ ಪಾಸ್ವರ್ಡ್ ಕೊಡ್ತಾಯಿದ್ದೀನಿ.
ಸೊ ನಾನಿಲ್ಲಿ ಪಾಸ್ವರ್ಡನ್ನ ಕೊಡ್ತಾಯಿದ್ದೀನಿ ಫ್ರೆಂಡ್ ಇಲ್ಲಿ. ಸೊ ಪಾಸ್ವರ್ಡನ್ನ ಕೊಟ್ಬಿಟ್ಟು ನಿಮಗೆ ಓಕೆ ಪಾಸ್ವರ್ಡ್ ಕೊಟ್ಬಿಟ್ಟು ಇಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ಅಂತ ಇದೆ ಅಲ್ವಾ, ನೆಕ್ಸ್ಟ್ನ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನಮ್ಮನ್ನು ನೋಡಿ ರಿವ್ಯೂ ಯುವರ್ ಅಕೌಂಟ್ ಅಂತ ಕೇಳ್ತಾ ಇದೆ. ಸೊ ಇಟ್ಸ್ ಆಸ್ಕಿಂಗ್ ಫಾರ್ ರಿವ್ಯೂ ಆಫ್ ಅವರ್ ಅಕೌಂಟ್. ಓಕೆನಾ. ಸೊ ನೋಡಿ ಈ ಅಕೌಂಟ್ ನಾನೇನು ಯೂಸರ್ ನೇಮ್ ಮತ್ತು ನನ್ನ ಜಿಮೇಲ್ ಈ ರೀತಿ ಇರಬೇಕು ಅಂತ ನಾನು ಸಮಥಿಂಗ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಹಾಕಿದ್ನಲ್ಲ, ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಓಕೆ ಆದರೆ ನಾನು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬಹುದು. ಓಕೆನಾ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಅಂತ ಇದೆ ಅಲ್ವಾ, ಇದು ನೆಕ್ಸ್ಟ್ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಪ್ರೈವೇಸಿ ಆ್ಯಂಡ್ ಟರ್ಮ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಸ್ವಲ್ಪ ಸಮಯ ಮಾಡಿಕೊಂಡು ಇಲ್ಲಿ ನೀವು ಸ್ವಲ್ಪ ಕಂಪ್ಲೀಟಾಗಿ ನೋಡಿ. ಓಕೆನಾ. ಜನರಲಾಗಿ ಏನಿರುತ್ತೋ ಅದೇ ಇರುತ್ತೆ. ಆ್ಯಕ್ಚುಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲ ಕೊಟ್ಟಿರ್ತಾರೆ. ಸೊ ನೀವು ಓಕೆ ಅಂತ ಹೇಳಿದ್ರೆ ಐ ಅಗ್ರಿ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಓಕೆ, ಸೊ ಐ ಅಗ್ರಿ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಇದು ನೆಕ್ಸ್ಟ್ ಇಂಟರ್ಫೇಸ್ಗೆ ಹೋಗುತ್ತೆ. ನೋಡಿ ಗೂಗಲ್ ಸರ್ವಿಸ್ ಅನ್ನೋ ಇಂಟರ್ಫೇಸ್ಗೆ ಹೊರಟೋಯ್ತು. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಅಕೌಂಟು ಕ್ರಿಯೇಟ್ ಆಗ್ತಾಯಿದೆ. ಸೊ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಸೊ ಇಲ್ಲಿ ಟ್ಯಾಪ್ ಟು ರೀಟ್ರೈ ಅಂತ ಕೊಡ್ತಾ ಇದೆ ಅಲ್ವಾ, ಸೊ ಅದನ್ನು ಮತ್ತೆ ರೀಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಅಕೌಂಟು ಕ್ರಿಯೇಟ್ ಆಗಿದೆ. ಓಕೆನಾ. ಈ ಅಕೌಂಟು ಕ್ರಿಯೇಟ್ ಆಗಿದೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಾನು ಅಕೌಂಟ್ ಮೇಲೆ ಕ್ರಿಯೇಟ್ ಆದಮೇಲೆ ಈ ಒಂದು ಇಂಟರ್ಫೇಸ್ ಡಿಸ್ಪ್ಲೇ ಆಗ್ತದೆ. ಓಕೆನಾ. ಸೊ ಈ ಇಂಟರ್ಫೇಸ್ ನಿಮಗೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಇದು ನಿಮ್ಮ ಚಾನಲ್ ನೇಮ್. ಓಕೆ, ನೀವು ಚೇಂಜ್ ಮಾಡ್ಕೋಬಹುದು. ಇದು ಮಣಿಮೋಹನ್ ಅಂತಲೇ ಚಾನಲ್ ನೇಮ್ ಬರ್ತಾ ಇದೆ ಅಲ್ವಾ. ಸೊ ನೀವು ಇದನ್ನು ಚೇಂಜ್ ಮಾಡಬಹುದು. ನಿಮಗೇನಾದರೂ ಬೇರೆ ಬೇಕಾದರೆ ಇದು ಕನ್ನಡ, ಈಗ ನಾವು ಕನ್ನಡದವ್ರು ಆಗಿದ್ದು ಅಥವಾ ನಿಮ್ಮ ಇಷ್ಟ ಆಗಿರೋವಂಥ ಒಂದು ನೇಮ್ನ ಕೊಟ್ಕೋಬಹುದು. ಆಯಿತಾ. ಕನ್ನಡ ಸಾಹಿತ್ಯ ಅಂತ ನಾನು ಕೊಡ್ತೇನೆ ಇಲ್ಲಿ. ಓಕೆನಾ. ಕನ್ನಡ ಸಾಹಿತ್ಯ ಅಂತ ಕೊಡ್ತೇನೆ. ಸೊ ಅಲ್ಲಿ ಏನು ಕೊಡ್ತೀವೋ ಇದು ಕೂಡ ಹಾಗೆ ಅದರೊಟ್ಟಿಗೆ ಬರುತ್ತೆ. ಓಕೆನಾ. ಇದು ಎರಡು ಒಟ್ಟೊಟ್ಟಿಗೆ ಚೇಂಜ್ ಆಗುವಂಥದ್ದು. ಮತ್ತು ಇಲ್ಲಿ ಎಡಿಟ್ ಪಿಕ್ಚರ್ ಅಂತ ಇದೆಯಲ್ಲ, ನೀವು ಇಲ್ಲಿ ಪಿಕ್ಚರ್ ಕೂಡ ಹಾಕೋಬಹುದು. ಎಡಿಟ್ ಪಿಕ್ಚರ್ ಅಂತ ಹಾಕಿದಾಗ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡೋಂಥ ಆಪ್ಷನ್ಸ್ ಕೂಡ ಬರುತ್ತೆ. ಓಕೆನಾ. ಇವಾಗ ಇಲ್ಲಿ ಕೆಳಗಡೆ ಇದೆ ಅಲ್ವಾ ಕ್ರಿಯೇಟ್ ಅಂತ ಹೇಳಿ, ಕ್ರಿಯೇಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ ಒಂದು ಕ್ರಿಯೇಟ್ ಆಗ್ತದೆ. ಸೊ ನಾನೀಗ ಕ್ರಿಯೇಟ್ ಅನ್ನೋದು ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ನಿಮ್ಮ ಚಾನಲ್ ಕ್ರಿಯೇಟ್ ಆಯಿತು. ಓಕೆನಾ. ಬಟ್ ಇಲ್ಲಿ ಏನು ಇಲ್ಲದೆ ಇರೋದ್ರಿಂದ, ಅಂದರೆ ನೀವು ಯಾವ ವೀಡಿಯೋಸ್ ಏನು ಇಲ್ಲದೆ ಇರೋದ್ರಿಂದ ಈ ರೀತಿಯಾಗಿ ಈ ಇಂಟರ್ಫೇಸ್ ಡಿಸ್ಪ್ಲೇ ಆಗ್ತಾಯಿದೆ. ಓಕೆನಾ. ಮತ್ತು ನೀವು ಕೆಳಗಡೆ ನೋಡಬಹುದು ನಿಮ್ಮ ಒಂದು ಐಕಾನ್, ಮತ್ತು ಅಂದರೆ ನಾನು ಕ್ರಿಯೇಟ್ ಮಾಡಿರುವಂತಹ ಆ ಒಂದು ಅಕೌಂಟಿನ ಐಕಾನ್ ಡಿಸ್ಪ್ಲೇ ಆಗ್ತಾಯಿದೆ ಫ್ರೆಂಡ್. ಕಾಣಿಸ್ತಾ ಇದೆ ಅಲ್ವಾ. ಓಕೆ, ಸೊ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತಾಯಿದೆ. ಈಗ ನಾನು ಈ ಐಕಾನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನೋಡಿ ಈ ರೀತಿಯಾಗಿ ನಿಮ್ಮ ಒಂದು ಚಾನಲ್ ಕ್ರಿಯೇಟ್ ಆಗಿದೆ. ಓಕೆನಾ. ನೋಡಿ ಕನ್ನಡ ಸಾಹಿತ್ಯನ ಕೊಟ್ಟಿದ್ದಲ್ವ, ಅದೇ ಕ್ರಿಯೇಟ್ ಆಗಿದೆ. ಈಗ ಏನು ಮಾಡಬೇಕು, ನೀವು ಇಲ್ಲಿ ವ್ಯೂ ಚಾನಲ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆನಾ. ನಾನೀಗ ವ್ಯೂ ಚಾನಲ್ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ ಇದು ನಿಮ್ಮ ಚಾನಲ್, ಅಂದರೆ ನನಗೆ ಹೊಸದಾಗಿ ಕ್ರಿಯೇಟ್ ಮಾಡಿರುವಂತಹ ಒಂದು ಚಾನಲ್ ಇದು. ಓಕೆನಾ. ಸೊ ಇಲ್ಲಿ ಕ್ರಿಯೇಟ್ ಅಂತ ಇದೆ ಅಲ್ವಾ, ಕಂಟೆಂಟ್ ನೀವು ಅಂದರೆ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಕಂಟೆಂಟ್ ಏನಿರುತ್ತೆ ಅದೆಲ್ಲ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು, ವೀಡಿಯೋಸ್ ಎಲ್ಲ ಹೇಳ್ಬಿಟ್ಟು. ಓಕೆ, ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಇಲ್ಲಿ ಮೋರ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ನೋಡಿ ಈ ರೀತಿಯಾಗಿ ಬರ್ತಾ ಇದೆ ಇನ್ಫಾರ್ಮೇಷನ್. ಓಕೆನಾ. ಈ ರೀತಿಯಾಗಿ ಬರ್ತಾ ಇದೆ. ಬಟ್ ನೀವು ಇದನ್ನೆಲ್ಲ ಎಡಿಟ್ ಮಾಡಬೇಕು. ಅಂದರೆ ಲೈಕ್ ನಿಮ್ಮ ಚಾನಲ್ ಬಗ್ಗೆ, ವಾಟ್ ಈಸ್ ಯುವರ್ ಚಾನಲ್, ಅಂದರೆ ಆ ಚಾನಲ್ ಏನು ನೀವು ವಾಂಟ್ ಟು ಶೋ ಕೇಸ್ ಇಯರ್, ಅದು ಯಾವುದ್ರ ಬಗ್ಗೆ ನಿಮ್ಮ ಚಾನಲ್, ಇದನ್ನೆಲ್ಲನೂ ನಾವು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ವೈಟಿ ಸ್ಟುಡಿಯೋಗೆ ಹೋಗಬೇಕು. ಓಕೆನಾ. ಸೊ ಅಲ್ಲಿಗೆ ಹೋಗೋಣ. ಈಗ ಬನ್ನಿ, ನಾನು ಅಲ್ಲಿಗೆ ಡ್ರ್ಯಾಗ್ ಮಾಡ್ತೀನಿ ಈಗ ಇದನ್ನು. ಓಕೆನಾ. ಸೊ ಇದನ್ನು ಕ್ಲೋಸ್ ಮಾಡಿ. ಇದನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಗೂಗಲ್ಗೆ ಹೋಗ್ಬೇಕೀಗ. ಓಕೆ, ಸೊ ಗೂಗಲ್ಗೆ ನಾನು ಹೋಗ್ತಾಯಿದ್ದೀನಿ. ಗೂಗಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ studio.youtube.com ಅಂತ ಇದೆ ಅಲ್ವಾ, ಇದನ್ನು ಎಂಟರ್ ಮಾಡಿ. ಓಕೆ, ಎಂಟರ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಲಾಗಿನ್ ಅಂತ ಇದೆ. ಓಕೆ, ಅಥವಾ ಸೈನ್ ಇನ್ ಅಂತ ಇದೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕ್ಲಿಕ್ ಮಾಡಿ. ಓಕೆ, ನೋಡಿ ಕ್ಲಿಕ್ ಮಾಡಿ ಆದಮೇಲೆ
ಈ ರೀತಿಯಾಗಿ ಕಾಣಿಸ್ತಾ ಇದೆ. ಓಕೆನಾ. ಇಲ್ಲಿ ಕೂಡ ಸುಮಾರು ನಿಮ್ಮ ಸುಮಾರು ಅಕೌಂಟ್ ಇದ್ದರೆ ಇಲ್ಲಿ ಬೇರೆ ಬೇರೆ ಅಕೌಂಟ್ಗಳು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನಿಮ್ಮ ಅಕೌಂಟ್ಗೆ ನೀವು ಸ್ವಿಚ್ ಆಗಬೇಕು. ಓಕೆನಾ. ಸೊ ಇಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ, ಓಕೆ ನೋಡಿ, ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಿಚ್ ಅಕೌಂಟ್ ಅಂತ ಇದೆಯಲ್ಲ, ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೀವು ಇಲ್ಲಿ ಕೆಳಗಡೆ ಆ್ಯಡ್ ಅಕೌಂಟ್ ಅಂತ ಇದೆಯಲ್ಲ, ಆ್ಯಡ್ ಅಕೌಂಟ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನೀವು ಈಗ ಕ್ರಿಯೇಟ್ ಮಾಡಿದ್ರೆ ಅಲ್ವಾ, ಆ ಕ್ರಿಯೇಟ್ ಮಾಡಿರುವಂಥ ಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕ್ರಿಯೇಟ್ ಮಾಡಿರೋ ಮೇಲ್ನ ನಾನಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಕಂಟಿನ್ಯೂ ಮಾಡಿ. ನೋಡಿ, ಇದು ಈಗ ನಾವು ಕ್ರಿಯೇಟ್ ಮಾಡಿರುವಂಥ ಒಂದು ಚಾನಲ್ ಡ್ಯಾಶ್ಬೋರ್ಡ್. ಓಕೆನಾ. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಯಾವುದೇ ಒಂದು ಇದು ವಿಡಿಯೋ ಆಗಲಿ ಶಾರ್ಟ್ಸ್ ಆಗಲಿ ನಾವು ಅಪ್ಲೋಡ್ ಮಾಡಿಲ್ಲ, ಹಾಗಾಗಿ ಎಲ್ಲನೂ ನಿಮಗೆ 0 ಆಗಿ ಕಾಣಿಸ್ತಾ ಇದೆ. ಓಕೆನಾ. ಸೊ ಇಲ್ಲಿ ಇಲ್ಲಿ ನೀವು ಬಂದ ಮೇಲೆ ಫಸ್ಟ್ ಚಾನಲ್ ಸೆಟಪ್ ಮಾಡ್ಕೋಬೇಕು. ಓಕೆನಾ. ಚಾನಲ್ ಸೆಟಪ್ ಮಾಡೋಕ್ಕೆ ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಐಕಾನ್ ಕಾಣಿಸ್ತಾ ಇದೆ ಅಲ್ವಾ, ಈ ಐಕಾನ್ ಬಂದುಬಿಟ್ಟು ಕಸ್ಟಮೈಸೇಷನ್ ಅಂತ ಹೇಳ್ಬಿಟ್ಟು. ಓಕೆ, ಕಸ್ಟಮೈಸೇಷನ್ ಅಂತ ಹೇಳಿದ್ರೆ ನೀವು ಕ್ಲಿಕ್ ಮಾಡಿ, ಅಲ್ಲಿ ಹೇಳ್ತೀನಿ ನಾನೇನು ಅಂತೇಳಿ. ನೋಡಿ, ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿರೋ ಒಂದು ನಿಮಗೆ ಇಂಟರ್ಫೇಸ್ ಕಾಣಿಸುತ್ತೆ. ಓಕೆನಾ. ಸೊ ಇಲ್ಲಿ ನೀವು ಬ್ಯಾನರ್ ಅಂತ ಇದೆ, ಇಲ್ಲಿ ಬ್ಯಾನರ್ ಇಮೇಜ್ ಅಂತ ಹೇಳ್ಬಿಟ್ಟು ಇದು. ಸೊ ನೀವು ಬ್ಯಾನರ್ ಹಾಕಬೇಕು ನಿಮ್ಮದು. ಓಕೆನಾ. ನೀವು ಅದನ್ನು ಬ್ಯಾನರ್ ಕ್ರಿಯೇಟ್ ಮಾಡಬೇಕು. ಆ್ಯಕ್ಚುಲಿ ಬ್ಯಾನರ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಮಾರು ಅಪ್ಲಿಕೇಶನ್ಸ್ ಬರುತ್ತೆ, ಲೈಕ್ ಕ್ಯಾನ್ವಾಸ್ ಎಲ್ಲ ಬರುತ್ತಲ್ವ. ಈಗಿಂದ ನಿಮಗೆ ಬೇಕಾಗಿರುವಂಥ ಬ್ಯಾನರ್ನ ಅದನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಬಟ್ ಆ ಬ್ಯಾನರ್ ಬಂದುಬಿಟ್ಟು, ಸೊ ನೋಡಿ, ಈ ಒಂದು ಪಿಕ್ಸೆಲಲ್ಲೇ ಇರಬೇಕು, 2048 ದೆನ್ 1155 ಪಿಕ್ಸೆಲಲ್ಲೇ ಇರಬೇಕು ಅದು. ಓಕೆನಾ. ದೆನ್ ಓನ್ಲಿ ಇಟ್ ವಿಲ್ ಫಿಟ್ ಲೈಕ್ ದಿಸ್. ಓಕೆನಾ. ಸೊ ಆಮೇಲೆ ಏನು ಮಾಡಬೇಕು, ಇಲ್ಲಿ ನೀವು ಪಿಕ್ಚರ್ ಹಾಕಬಹುದು. ಅಂದರೆ ನಿಮ್ಮ ಒಂದು ಪಿಕ್ಚರ್, ನಿಮ್ಮ ಚಾನಲ್ನ ಒಂದು ಪಿಕ್ಚರ್ ಇಲ್ಲಿ ಅಪ್ಲೋಡ್ ಮಾಡಬಹುದು ಈ ಒಂದು ಆಪ್ಷನಲ್ಲಿ ಇಲ್ಲಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೇಮ್ ತೋರಿಸ್ತಾ ಇದೆ, ಫೈನ್, ಇದು ಫೈನ್. ನೆಕ್ಸ್ಟು ಇಂಪಾರ್ಟೆಂಟಾಗಿ ಡಿಸ್ಕ್ರಿಪ್ಷನ್. ಓಕೆನಾ. ಸೊ ನಿಮ್ಮ ಚಾನಲ್ ಏನರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ, ನೀವು ಏನರ ಬಗ್ಗೆ ಶೋಕೇಸ್ ಮಾಡಬೇಕಂತ ಇದ್ದೀರಾ ನಿಮ್ಮ ಚಾನಲ್ ಥ್ರೂ, ಅದನ್ನೆಲ್ಲ ದಯವಿಟ್ಟು ಕ್ಲೀನಾಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡೆ ಎಂಟ್ರ್ ಮಾಡಿದ್ರೆ ಬೆಟರ್ ಅಂದ್ಕೋತೀನಿ. ಯಾಕಂದರೆ ನಮ್ಮ ಚಾನಲ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಆಡಿಯನ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಸ್ವಲ್ಪ ಚೆನ್ನಾಗಿರಬೇಕು ಮತ್ತು ಫ್ರೆಂಡ್ಲಿಯಾಗಿ ಕೂಡ ಇರಬೇಕಾಗತ್ತೆ ಫ್ರೆಂಡ್. ಓಕೆನಾ. ಸೊ ಇದು ನಿಮ್ಮ ಚಾನಲ್ URL ಆಗಿರುತ್ತೆ. ಆಮೇಲೆ ಇಲ್ಲಿ ಲಿಂಕ್ಸ್ ಅಂತ ಹೇಳಿದ್ರೆ ಯೂಶ್ವಲಿ ಏನು ನೀವು ಲಿಂಕ್ಸ್ನ ಆ್ಯಡ್ ಮಾಡಬಹುದು, ನೀವು ಇನ್ಸ್ಟಾಗ್ರಾಮ್ ಲಿಂಕ್, ಫೇಸ್ಬುಕ್ ಲಿಂಕ್. ಓಕೆನಾ. ಸೊ ಈ ರೀತಿಯಾಗಿ ನೀವು ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡ್ತಾ ಇದ್ದೀರೋ, ಯಾವ್ಯಾವ ಇದನ್ನು ಸೋಷಿಯಲ್ ಮೀಡಿಯಾಗಳನ್ನ, ಆ ಎಲ್ಲ ಲಿಂಕನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬಹುದು. ಓಕೆನಾ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಎನ್ಕ್ವೈರೀಸ್ಗೆ ಯಾವ ಇಮೇಲ್ ID ನೀವು ಪ್ರಿಫರ್ ಮಾಡ್ತೀರಾ ಆ ಇಮೇಲ್ ID ಕೊಡಬಹುದು. ಇದು ವಾಟರ್ ಮಾರ್ಕ್ ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಕೆಳಗಡೆ ನಿಮ್ಮ ಫೋಟೋ ಬರುತ್ತೆ. ರೈಟ್ ಸೈಡ್ ಡೌನಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಓಕೆ, ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ಬೋದು. ಆ ರೀತಿಯಾಗಿ ನೋಡಿ, ಈ ರೀತಿಯಾಗಿ. ಓಕೆನಾ. ಆ ಥರ ಡಿಸ್ಪ್ಲೇ ಮಾಡಬೇಕು ಅಂತ ಇದ್ದರೆ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ನೀವು ನನ್ನ ವೀಡಿಯೋಸ್ಗಳಲ್ಲಿ ನೋಡಿರಬಹುದು, ಯೂಶ್ವಲಿ ಈ ಥರ ವಾಟರ್ ಮಾರ್ಕ್ಸ್ ಎಲ್ಲ ಇರುತ್ತೆ ನಮ್ಮ ವೀಡಿಯೋಸ್ಗಳಲ್ಲಿ. ಓಕೆನಾ ಫ್ರೆಂಡ್ಸ್. ಸೊ ಇಷ್ಟು ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಇದು ಬಂದ್ಬಿಟ್ಟು ಇನ್ನು ಫಸ್ಟ್ ಟ್ಯಾಬಲ್ಲಿ. ಓಕೆನಾ, ಪ್ರೊಫೈಲಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಹೋಮ್ ಟ್ಯಾಬ್ ಅಂತ ಇದೆ ಅಲ್ವಾ, ಇಲ್ಲಿ ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿ. ಸೊ ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಫಸ್ಟು ಹೋಮ್ ಟ್ಯಾಬ್ ಶೋ ಯುವರ್ ಚಾನಲ್ ದಿಸ್ ಒನ್. ಓಕೆನಾ. ಈ ಆಪ್ಷನಲ್ಲಿ ಹೈಲೈಟ್ ಮಾಡಲಿಕ್ಕೆ, ಓಕೆ, ಇಲ್ಲಿ ಆನ್ ಮಾಡ್ಕೊಳ್ಳಿ. ಸಾರಿ, ದಿಸ್ ಕೆಳಗೆ ಬಂತಲ್ಲ. ಓಕೆ, ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡ್ಕೋಬೇಕು ಯೂಶ್ವಲಿ. ಓಕೆನಾ. ಅದು ಆನ್ ಮಾಡಿಕೊಂಡು ಇಷ್ಟು ಈ ಚಾನಲ್ ಕಸ್ಟಮೈಸೇಷನಲ್ಲಿ ಆಯಿತು. ಓಕೆನಾ. ಈಗ ಮತ್ತೆ ನೀವು ಕೆಳಗಡೆ ಇನ್ನೂ ಸ್ವಲ್ಪ ಕೆಳಗಡೆ ಬಂದರೆ ನೀವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಸೆಟ್ಟಿಂಗ್ಸ್ ಕಾಣಿಸ್ತಾ ಇದ್ದಾರೆ ನಿಮಗೆ. ಇದು ಸೆಟ್ಟಿಂಗ್ಸ್ ಕಾಣಿಸ್ತಾ ಇದ್ದಾರೆ, ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ. ಓಕೆ. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೋಡಿ, ಇಷ್ಟೆಲ್ಲ ಆಪ್ಷನ್ಸ್ ಬರ್ತದೆ. ಜನರಲಲ್ಲಿ ನಾವೇನು ಮಾಡೋದು ಬೇಕಾಗಿಲ್ಲ, ಬಿಕಾಸ್ ಅದು ಆಲ್ರೆಡಿ ಸೆಲೆಕ್ಟ್ ಆಗಿ ಹೋಗಿದೆ. ಓಕೆನಾ. ಅದು USDಯಲ್ಲೇ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಚಾನಲ್ ಅಂತ ಇದೆ ನೋಡಿ, ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಚಾನಲ್ ಅಂತ ಇದೆ. ಓಕೆನಾ. ಈ ಚಾನಲ್ಗೆ ಅಂತ ಬಂದಾಗ ಇಲ್ಲಿ ಈ ಆಪ್ಷನ್ ಚಾನಲ್ ಕ್ಲಿಕ್ ಮಾಡಿದಾಗ ಫಸ್ಟ್ ಟ್ಯಾಬ್ ಬಂದುಬಿಟ್ಟು ಬೇಸಿಕ್ ಇನ್ಫೋ ಅಂದರೆ ನೀವು ಯಾವ ಕಂಟ್ರಿಯಲ್ಲಿ ಇದ್ದೀರಾ. ಸೊ ಯೂಶ್ವಲಿ ಇಟ್ ವಿಲ್ ಬಿ ಇಂಡಿಯಾ. ಓಕೆನಾ. ಅಂದರೆ ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಕೀವರ್ಡ್ಸ್ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಕೀವರ್ಡ್ಸ್. ಓಕೆನಾ. ಲೈಕ್ ಇಫ್ ಯು ಆರ್ ಡೂಯಿಂಗ್ ಕುಕ್ಕಿಂಗ್ ಅಂತ ಹೇಳಿದ್ರೆ ಗ್ರೇಟ್ ಕುಕ್ಕಿಂಗ್ ಐಡಿಯಾಸ್, ಆ ಥರ ಎಲ್ಲ ನೀವು ಇಲ್ಲಿ ಕೊಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಲೈಕ್ ನಾನು ಗ್ರೇಟ್ ಕುಕ್ಕಿಂಗ್ ಐಡಿಯಾಸ್ ಅಂತ ಹೇಳ್ಬಿಟ್ಟು
ಗ್ರೇಟ್ ಕುಕ್ಕಿಂಗ್ ಐಡಿಯಾಸ್ ಅಂತ ಹೇಳಿ ಕೊಡ್ತೀನಿ. ಅಂದರೆ ಈ ಥರ ನಿಮ್ಮ ಚಾನಲ್ ಬಗ್ಗೆ ಕೆಲವೊಂದು ಕೀವರ್ಡ್ಸ್ನ ನೀವು ಅಲ್ಲಿ ಹಾಕಬಹುದು. ಓಕೆನಾ. ನೆಕ್ಸ್ಟ್ ಟ್ಯಾಬ್ ಬಂದುಬಿಟ್ಟು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್, ವೆರಿ ಇಂಪಾರ್ಟೆಂಟ್. ಓಕೆನಾ. ನೋಡೋಣ ಇದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಅಡ್ವಾನ್ಸ್ ಸೆಟ್ಟಿಂಗ್ಸ್. ಸೊ ಆಡಿಯನ್ಸ್ ಯಾವ ಆಡಿಯನ್ಸ್ಗೆ ನೀವು ಇದು ಮಾಡ್ತಾ ಇದ್ದೀರಾ ಈ ಚಾನಲಲ್ಲಿರೋವಂಥ ಕಂಟೆಂಟ್ ಯಾರಾದರೂ ಆಡಿಯನ್ಸ್ ಅವಾಯ್ಡ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಆ ರೀತಿ ಎಲ್ಲ ಇರುತ್ತೆ. ಓಕೆನಾ. ಯೂಶ್ವಲಿ ನಾನು ಯೂಸ್ ಮಾಡೋದು ಏನು ಮಾಡ್ತೀನಿ, ಥರ್ಡ್ ಆಪ್ಷನ್ ತೊಗೋತೀನಿ. ಬಿಕಾಸ್ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ಸ್ ಫಾರ್ ಎವ್ರಿ ವೀಡಿಯೋ. ಅಂದರೆ ಪ್ರತಿಯೊಂದು ವೀಡಿಯೋ ನಾನು ಹಾಕುವಾಗಲೂ ಕೂಡ ಅದನ್ನು ರಿವ್ಯೂ ಮಾಡಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತೀನಿ. ಬಟ್ ಸಮ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಸೆಕೆಂಡ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ತಾರೆ. ಯಾಕಂದರೆ ನೋ, ಇಟ್ಸ್ ನಾಟ್ ಫಾರ್ ದ ಕಿಡ್ಸ್, ನಾಟ್ ಓನ್ಲಿ ಫಾರ್ ದ ಕಿಡ್ಸ್, ಎವ್ರಿಬಡಿ ಕ್ಯಾನ್ ಸಿ ಅಂತ ಒಂದು ಆಪ್ಷನ್ ಕೂಡ ಸೆಕೆಂಡ್ ಆಪ್ಷನ್ ಇದೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಓಕೆನಾ. ಮತ್ತು ಆಟೋಮೆಟಿಕ್ ಆಪ್ಷನ್ಸ್ ಎಲ್ಲ ಇರುತ್ತೆ. ಓಕೆ. ಅದಕ್ಕೆಲ್ಲ ನಿಮ್ಮ ಚಾನಲ್ಗೆ ಅಥವಾ ನಿಮ್ಮ ಕಂಟೆಂಟ್ಗಳಿಗೆ, ನಿಮ್ಮ ಚಾನಲ್ಗೆ ಯಾವುದು ಅಪ್ರೋಪ್ರಿಯೇಟ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಿಲ್ಲಿ. ಓಕೆನಾ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಥರ್ಡ್ ಇಂಪಾರ್ಟೆಂಟ್ ಟ್ಯಾಬ್ ಬಂದುಬಿಟ್ಟು ಫೀಚರ್ ಎಲಿಜಿಬಿಲಿಟಿ. ಓಕೆನಾ. ಈಗ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡಿ ಇಷ್ಟು ಫೀಚರ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ. ಇಲ್ಲಿ ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಫೀಚರು ಅದನ್ನು ನಾವು ಚಾನಲ್ ಕ್ರಿಯೇಟ್ ಮಾಡಿ ಆದಮೇಲೆ ಆಟೋಮೆಟಿಕ್ಕಾಗಿ ಎನೇಬಲ್ಡ್ ಅಂತಲೇ ಬಂದುಬಿಡತ್ತೆ. ಓಕೆನಾ. ಬಟ್ ಇನ್ನು ಸೆಕೆಂಡ್ ಆ್ಯಂಡ್ ಥರ್ಡ್ ಫೀಚರ್ಸ್ ಇದೆಲ್ಲ ಅದು ನಾವು ಎನೇಬಲ್ ಮಾಡ್ಕೋಬೇಕು. ಓಕೆನಾ. ಈಗ ಸೆಕೆಂಡ್ ಫೀಚರ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಇಂಟರ್ಮೀಡಿಯೇಟ್ ಫೀಚರ್ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡೋಣ. ಈಗ ನೋಡಿ, ಈಗ ಇಂಟರ್ಮೀಡಿಯೇಟ್ ಫೀಚರ್ಗೆ ನೀವು ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಫಸ್ಟ್ನೇದು ಸ್ಟ್ಯಾಂಡರ್ಡ್ ಫೀಚರ್ಸ್ ಎನೇಬಲ್ಡ್ ಆಗಿದೆ. ಓಕೆನಾ. ಇದಾಗಿದೆ. ಮತ್ತು ಇನ್ನೊಂದು ಏನು ಮಾಡಬೇಕು, ಈಗ ಫೋನ್ ವೆರಿಫೈ ಆಗಬೇಕು. ಸೊ ಇದನ್ನು ನೀವು ವೆರಿಫೈ ಮಾಡ್ಕೋಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ವೆರಿಫೈ ಫೋನ್ ನಂಬರ್ ಅಂತೇಳಿ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಇನ್ಫಾರ್ಮೇಷನ್ ಬರುತ್ತೆ ಇಲ್ಲಿ. ಓಕೆನಾ. ಈ ರೀತಿಯಾಗಿ ಇನ್ಫಾರ್ಮೇಷನ್ ಬರುತ್ತೆ. ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ನೀವು ಫೋನ್ ವೆರಿಫೈ ಮಾಡೋಕ್ಕೆ ಯಾವ ಮೆಥಡ್ ಇಷ್ಟಪಡ್ತೀರಾ ನೀವು ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು. ಟೆಕ್ಸ್ಟ್ ಮಾಡಬಹುದಾ, ಅಥವಾ ನೀವು ಕಾಲ್ ಮಾಡಿ ನಿಮ್ಗೆ ಆಟೋಮ್ಯಾಟಿಕ್ ವಾಯ್ಸ್ ಮೆಸೇಜ್ ಕೊಡಬೇಕಾ, ಆ ಥರ ಎಲ್ಲ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಕಂಟ್ರಿ ಆಲ್ರೆಡಿ ಸೆಲೆಕ್ಟ್ ಮಾಡಿರ್ತೀರಲ್ವ ಫಸ್ಟ್ ಟ್ಯಾಬಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡ್ತೀರಾ. ಓಕೆನಾ. ಫೋನ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಬರ್ತಾ ಹೋಗುತ್ತೆ. ಓಕೆನಾ. ಸೊ ನಾನಿಲ್ಲಿ ನಂದು ನೆಕ್ಸ್ಟ್ ಫೋನ್ ನಂಬರ್ ಹಾಕ್ಬಿಟ್ಟು ವೆರಿಫೈ ಮಾಡಿ ನೋಡ್ತೇನೆ. ಓಕೆ. ಸೊ ನೋಡಿ ಇಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದರೆ, ಆಲ್ರೆಡಿ ನಂದು 2 ಅಕೌಂಟ್ ಇದೆ ಸೇಮ್ ನಂಬರಲ್ಲಿ. ಓಕೆನಾ. ಹಾಗಾಗಿ ಈ ಅಕೌಂಟ್ನ ಇದರಿಂದ ನಾನು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಓಕೆನಾ. ಸೊ ಹಾಗಾಗಿ ಇನ್ನೊಂದು ನಿಮಗೆ ಇನ್ಫಾರ್ಮೇಷನ್ ಅಂತ ಅಂದ್ಕೊಳ್ಳಿ ಅಥವಾ ಟಿಪ್ಸ್ ಆದರೂ ಅಂದ್ಕೊಳ್ಳಿ, ಒಂದು ಮೇಲ್ ಐ ಡಿ ಅಥವಾ ಒಂದು ಮೊಬೈಲ್ ನಂಬರಿಂದ ಓನ್ಲಿ 2 ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ. ಓನ್ಲಿ 2 ಯೂಟ್ಯೂಬ್ ಚಾನಲ್ 1 ವರ್ಷಕ್ಕೆ. ಓಕೆ. ಈಗೇನು ನೀವು ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಸೇಮ್ ಮೊಬೈಲ್ ನಂಬರಿಂದ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ನನ್ನದು ಆಲ್ರೆಡಿ 2 ಅಕೌಂಟ್ ಇರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ. ಬಟ್ ನೀವು ಯಾವುದೇ ಅಕೌಂಟ್ ಇಲ್ಲ ಅಥವಾ ಒಂದು ಅಕೌಂಟ್ ಆಗಿದೆ ಅಂದರೂ ಕೂಡ ಇನ್ನೊಂದು ಅಕೌಂಟ್ನ ಸೇಮ್ ಇದರಿಂದ ಕ್ರಿಯೇಟ್ ಮಾಡಬಹುದು ಇಲ್ಲಿ. ಓಕೆನಾ. ಸೊ ಇದು ಎಲ್ರಿಗೂ ನಿಮ್ಗೆ ಅರ್ಥ ಆಗಿದೆ ಅಂದ್ಕೋತೀನಿ. ಆಮೇಲೆ ನೆಕ್ಸ್ಟ್ ನಾನು ವಾಪಸ್ ಬರ್ತಾ ಇದ್ದೀನಿ, ಯಾಕಂದರೆ ನಾನಲ್ಲಿ ಅಕೌಂಟ್ ವೆರಿಫೈ ಮಾಡೋಕ್ಕಾಗ್ತಾ ಇಲ್ಲ. ಓಕೆನಾ. ಅದು ಆ ರೀತಿಯಾಗಿ ನೆಕ್ಸ್ಟು ಇದು ನೀವು ಸೆಕೆಂಡ್ ಆಪ್ಷನ್ನ ವೆರಿಫೈ ಮಾಡಿ ಆದರೆ ಥರ್ಡ್ ಆಪ್ಷನ್ ಇದೆಲ್ಲ ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಇದೆ ಅಲ್ವಾ, ಅಡ್ವಾನ್ಸ್ಡ್ ಫೀಚರ್ಸ್ಗೆ ಹೋಗಬಹುದು ನಾವು ನೆಕ್ಸ್ಟ್ ಇಲ್ಲಿ. ಓಕೆ. ಅದೆಲ್ಲ ಆದಮೇಲೆ ನಿಮ್ಮದು ಸೆಕೆಂಡ್ ಇಂಟರ್ಮೀಡಿಯೇಟ್ ಫೀಚರ್ಸ್ ಇದು ವೆರಿಫೈ ಆದಮೇಲೆ ಫ್ರೆಂಡ್ಸ್, ಸೆಕೆಂಡ್ ಫೀಚರ್ಸ್ ವೆರಿಫೈ ಆದಮೇಲೆ ಥರ್ಡ್ ಫೀಚರ್ ಇದೆಲ್ಲ ಅಡ್ವಾನ್ಸ್ ಫೀಚರ್, ಅದು ಕೂಡ ಆಟೋಮ್ಯಾಟಿಕ್ಕಾಗಿ ಆಗೋಗುತ್ತೆ. ಓಕೆನಾ. ಥರ್ಡ್ ಅಡ್ವಾನ್ಸ್ ಫೀಚರ್ ಏನಂತ ಹೇಳಿದ್ರೆ, ನೀವು ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ಮತ್ತು ಮೋರ್ ದ್ಯಾನ್ 5 ಮಿನಿಟ್ಸ್ ವೀಡಿಯೋ ಮಾಡಲಿಕ್ಕೆ ಎಲ್ಲ ಅದು ಎನೇಬಲ್ ಮಾಡುತ್ತೆ. ಓಕೆನಾ. ಒನ್ಸ್ ನೀವು ಸೆಕೆಂಡ್ ಫೀಚರ್ ಆನ್ ಆದರೆ ನಿಮ್ಮ ಥರ್ಡ್ ಫೀಚರ್ ಕೂಡ ಆನ್ ಆಗುತ್ತೆ ಆಟೋಮ್ಯಾಟಿಕಲಿ. ಓಕೆನಾ. ಅಷ್ಟಾದಮೇಲೆ ನೀವು ಸೇವ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ. ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಡಿಸ್ಕಸ್ ಚೇಂಜ್. ಓಕೆ. ಅಷ್ಟೆಲ್ಲ ಆಯ್ತಲ್ವ. ಇಷ್ಟು ಮಾಡಿ ಆದಮೇಲೆ ನೀವು ಇಲ್ಲಿ ನಿಮ್ಮ ಚಾನಲ್ ಇದೆ ಅಲ್ವಾ, ಚಾನಲ್ನ ಪಬ್ಲಿಷ್ ಅಂತ ಕೊಡಬೇಕಿಲ್ಲಿ. ಓಕೆ. ಇಷ್ಟೆಲ್ಲ ಸೆಟ್ಟಿಂಗ್ಸ್ ಆದಮೇಲೆ ನೀವು ಚಾನಲ್ ಪಬ್ಲಿಷ್ ಅಂತ ಕೊಡಬೇಕಿಲ್ಲಿ. ನೀವು ಚಾನಲ್ ಪಬ್ಲಿಷ್ ಅಂತ ಕೊಟ್ಟರೆ, ಸೊ ನೀವು ಏನೇನು ಚೇಂಜಸ್ ಮಾಡಿರ್ತೀರಲ್ವ ಅದೆಲ್ಲ ಪಬ್ಲಿಕ್ಕಾಗಿ
ವಿಸಿಬಿಲಿಟಿ ಆಗುತ್ತೆ. ಓಕೆನಾ. ಸೊ ನೀವು ಅದಕ್ಕಿಂತ ಅಷ್ಟು ಕೊಟ್ಟಾದಮೇಲೆ ನೋಡಿ ನಾನು ಪಬ್ಲಿಷ್ ಅಂತ ಕೊಡ್ತೇನೆ. ಓಕೆ, ಸೊ ಐ ಆಮ್ ಕ್ಲಿಕ್ಕಿಂಗ್ ಆನ್ ಪಬ್ಲಿಷ್ ಹಿಯರ್. ಓಕೆ, ಪಬ್ಲಿಷ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ನೋಡಿ ಇದು ಚಾನಲ್. ಓಕೆನಾ, ಇದು ನಮ್ಮ ಚಾನಲ್ ಈಗ ಈ ರೀತಿಯಾಗಿ ಡಿಸ್ಪ್ಲೇ ಆಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೈಡಲ್ಲಿ ನೀವು ಮತ್ತೆ ಹೋದರೆ ಡ್ಯಾಶ್ ಬೋರ್ಡ್ ಕೂಡ ಇದೆ. ನಿಮಗೆ ಡ್ಯಾಶ್ ಬೋರ್ಡ್ ನೋಡಿ ಈ ರೀತಿಯಾಗಿ ನಮ್ಮ ಚಾನಲ್ಲು ಡಿಸ್ಪ್ಲೇ ಆಗಿದೆ. ಓಕೆನಾ, ಇದು ನಮ್ಮ ಚಾನಲ್. ಓಕೆ, ನೀವು ಅಲ್ಲೇನು ಡಿಸ್ಕ್ರಿಪ್ಷನ್ ಕೊಡ್ತೀರಲ್ಲ ಆ ಡಿಸ್ಕ್ರಿಪ್ಷನ್ ಎಲ್ಲ ಇಲ್ಲಿ ಬರುತ್ತೆ, ಈ ಜಾಗದಲ್ಲಿ ಬರುತ್ತೆ. ಓಕೆನಾ, ಆ ಡಿಸ್ಕ್ರಿಪ್ಷನ್ ನೀವು ಇಲ್ಲಿ ಮೋರ್ ಅಂತ ಇದೆಲ್ಲ ಕ್ಲಿಕ್ ಮಾಡಿದ್ರೆ ನೀವೇನು ಕೊಟ್ಟಿರ್ತೀರೋ ಅದೆಲ್ಲ ಬರುತ್ತೆ. ಅಲ್ಲಿ ಡಿಸ್ಕ್ರಿಪ್ಷನ್ ನಾನು ಹೇಳಿದಲ್ವ, ತುಂಬ ಥಿಂಕ್ ಮಾಡಿ ಚೆನ್ನಾಗಿ ಕೊಟ್ಟರೆ ನಮ್ಮ ಆಡಿಯನ್ಸ್ನೆಲ್ಲ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ, ಅದೆಲ್ಲ ಡೇಟಾ ಇಲ್ಲಿ ಬಂದು ಕೂರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತ ಬಂತ ಹೇಳಿದ್ರೆ ನೀವು ಕಸ್ಟಮೈಸ್ ಅಂತ ತೋರಿಸಿದ್ನಲ್ಲ ಅದರಲ್ಲಿ ಸ್ಟುಡಿಯೋಸಲ್ಲಿ ಅಲ್ಲಿಗೆ ಹೋಗುತ್ತೆ. ಮತ್ತು ಇಲ್ಲಿ ಮ್ಯಾನೇಜ್ ಅಂತ ಕೊಡಬೇಕು. ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಮ್ಯಾನೇಜ್ ಅಂತ ಇದಲ್ವಾ, ಮ್ಯಾನೇಜ್ ವೀಡಿಯೋಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋಸ್ ಏನಾದರೂ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ಬರುತ್ತೆ, ಇಲ್ಲಾಂದರೆ ಯಾವ ವೀಡಿಯೋಸು ತೋರಿಸೋದಿಲ್ಲ. ನೋಡಿ ಈ ರೀತಿಯಾಗಿ. ಓಕೆ, ಈ ರೀತಿಯಾಗಿ ಬರುತ್ತೆ. ಸೊ ಇಟ್ ವಿಲ್ ಶೋ ದ ಕಂಟೆಂಟ್ ಆಫ್ ಯುವರ್ ಚಾನಲ್. ಓಕೆನಾ. ಸೊ ಇಲ್ಲಿ ನೋಡಿ ವೀಡಿಯೋಸ್ ಬರ್ತಾಯಿದೆ. ಓಕೆ, ಇದು ಸೆಕೆಂಡ್ ಆಪ್ಷನ್ ಇಸ್ ಶಾರ್ಟ್ಸ್ ಇದೆ, ಲೈವ್ ಇದೆ, ಪ್ಲೇ ಲಿಸ್ಟ್ ಇದೆ, ಪಾಡ್ಕ್ಯಾಸ್ಟ್ ಇದೆ, ಪ್ರಮೋಷನ್ಸ್ ಇದೆ, ಇದೆಲ್ಲ ಆಪ್ಷನ್ಸು ಡಿಸ್ಪ್ಲೇ ಆಗ್ತಾಯಿದೆ. ಓಕೆನಾ. ಸೊ ನೀವು ಈ ವಿಡಿಯೋ ಈಗ ಶಾರ್ಟ್ಸ್ ಈಗ ವೀಡಿಯೋಸ್ ಎಲ್ಲ ಬಂದು ಈ ಸ್ಕ್ರೀನಲ್ಲಿ ಕೂರುತ್ತೆ. ಓಕೆನಾ. ಸೊ ಶಾರ್ಟ್ಸ್ ಎಲ್ಲ ಬಂದು ಈ ಸ್ಕ್ರೀನಲ್ಲಿ ಕೂರುತ್ತೆ. ಸೊ ಈ ರೀತಿಯಾಗಿ ನೀವು ಏನೇನು ಕ್ರಿಯೇಟ್ ಮಾಡ್ತಿರೋ ಶಾರ್ಟ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಎಲ್ಲನೂ ಕೂಡ ಇಲ್ಲಿ ಬಂದು ಕೂರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಾವು ಇನ್ನೊಂದು ಆಪ್ಷನ್ ಇಲ್ಲಿ ನೋಡಬಹುದು. ಮೊದಲನೇ ಆಪ್ಷನ್ ಬಂದುಬಿಟ್ಟು ಡ್ಯಾಶ್ಬೋರ್ಡ್. ಓಕೆನಾ, ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ, ಇದೇ ನಿಮ್ಮ ಡ್ಯಾಶ್ಬೋರ್ಡ್. ಓಕೆನಾ. ಸೊ ಇಲ್ಲಿ ಯೂಶ್ವಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಬಂದಿದೆ ಅಪ್ಲೋಡ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು, ಯಾಕಂದರೆ ಸ್ಟಿಲ್ ನಾವೇನು ಅಪ್ಲೋಡ್ ಮಾಡಿಲ್ವಲ್ಲ ಹಾಗಾಗಿ. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಇವಾಗ ತಾನೇ ಕ್ರಿಯೇಟ್ ಆಗಿರೋ ಚಾನಲ್ ಅಲ್ವಾ, ಹಾಗಾಗಿ. ಮತ್ತು ಚಾನಲ್ ಅನಾಲಿಟಿಕ್ಸ್ ಅಂತ ಹೇಳಿದ್ರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಏನು ಸಮ್ಮರಿ, ಎಷ್ಟು ದಿನದ ಸಮ್ಮರಿ, ಓಕೆನಾ, ವ್ಯೂಸ್ ಎಷ್ಟಿದೆ, ವಾಚ್ ಅವರ್ಸ್ ಎಷ್ಟಿದೆ, ಟಾಪ್ ವೀಡಿಯೋಸ್ ಯಾವುದು, ಆಮೇಲೆ ಇಲ್ಲಿ ಚಾನಲ್ ಅನಾಲಿಟಿಕ್ಸ್ ಕೂಡ ಇದೆ. ನೀವು ಇಲ್ಲಿಂದನೇ ಕ್ಲಿಕ್ ಮಾಡಿದ್ರೆ ಅದು ಕೂಡ ನಿಮ್ಮ ಚಾನಲ್ನ ಈಚ್ ಕಂಟೆಂಟ್ ಅನಾಲಿಟಿಕ್ಸ್ನ ತೋರಿಸ್ತಾ ಹೋಗುತ್ತೆ ಅಲ್ಲಿ. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇದು ಆ್ಯಕ್ಚುಲಿ ದಿನ ಚೇಂಜ್ ಆಗ್ತಾ ಇರುತ್ತೆ ಅಥವಾ ವೀಕ್ಲಿ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಅಪ್ಡೇಟ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಮತ್ತು ಇನ್ನೊಂದು ಆಪ್ಷನ್ ನಾನು ನಿಮ್ಗೆ ಹೇಳೋದಿಲ್ಲ. ನೋಡಿ ಇಲ್ಲಿ ಇನ್ನೊಂದು ಆಪ್ಷನ್ಸ್ ಇದೆ, ಇಲ್ಲಿ ಎರಡು. ಮೊದಲನೇ ಆಪ್ಷನ್ ಬಂದುಬಿಟ್ಟು ಅಪ್ಲೋಡ್ ಮಾಡೋದು, ಇದು ಪಾಡ್ಕಾಸ್ಟ್ ಮಾಡೋದು. ಓಕೆನಾ ಫ್ರೆಂಡ್ಸ್. ಸೊ ಈ ಕಡೆ ನೀವು ಮತ್ತೆ ಪುನಃ ಬಂದರೆ ನೀವು ಇಲ್ಲಿ ನೋಡ್ಬೋದು, ಇದು ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಅನಾಲಿಟಿಕ್ಸ್, ಇದು ಬಂದುಬಿಟ್ಟು ಕಮ್ಯುನಿಟೀಸ್. ಓಕೆನಾ. ಫಸ್ಟ್ ಈಗ ಅನಾಲಿಟಿಕ್ಸ್ಗೆ ಏನಂತ ಹೋಗೋಣ ಇಲ್ಲಿ. ಓಕೆನಾ. ನಾನು ಇಲ್ಲಿಗೆ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಅನಾಲಿಟಿಕ್ಸ್ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತದೆ ಫ್ರೆಂಡ್. ಓಕೆನಾ. ಈಗ ಆ್ಯಕ್ಚುಲಿ ಯಾವುದು ಏನು ಕಂಟೆಂಟ್ ಇಲ್ಲದೆ ಇರೋದ್ರಿಂದ ನಾವು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಓಕೆ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡೋಣ ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಕಮ್ಯುನಿಟೀಸ್ ಅಂತ ಇದ್ದಲ್ಲ, ಕಮ್ಯುನಿಟಿ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ನೋಡಿ. ನೀವು ಇದೆಲ್ಲ ಡೇಟಾ ನೋಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಚಾನಲ್ನಲ್ಲಿ ವೀಡಿಯೋಸ್ ಎಲ್ಲ ಇರಬೇಕು. ಸಮ್ ಡೇಟಾ ಇದ್ದರೆ ಮಾತ್ರ ನಿಮಗೆ ಇದೆಲ್ಲ ಬರುತ್ತೆ. ಯಾಕಂದರೆ ಈ ಎಲ್ಲ ಫೀಲ್ಡ್ಸು ಅಥವಾ ಈ ಎಲ್ಲ ಒಂದು ಟ್ಯಾಬ್ಸು, ಈ ಎಲ್ಲ ಒಂದು ಟ್ಯಾಬ್ಗಳ ಡೇಟಾ ಬರೋದು ನಾವು ಹಾಕೋ ಕಂಟೆಂಟ್ ಮೇಲೇ. ಓಕೆನಾ. ಸೊ ಕಮ್ಯುನಿಟಿ ಅಂತ ಹೇಳಿದ್ರೆ ದ ಆಡಿಯನ್ಸ್ ಅವರ ಒಂದು ರೆಸ್ಪಾನ್ಸ್, ಅದು ಅವರ ಒಂದು ವಿಸಿಬಿಲಿಟಿ ಟೈಮ್ಸ್ ಎಲ್ಲ ತೋರಿಸ್ತಾ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ. ಓಕೆನಾ. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಚಾನಲ್ ಸಬ್ಟೈಟಲ್ಸ್. ಓಕೆನಾ. ನೀವು ಇಲ್ಲಿ ಚಾನಲ್ ಸಬ್ಟೈಟಲ್ಸ್ನೆಲ್ಲ ನೋಡಬಹುದು ಇಲ್ಲಿ, ಅಥವಾ ನೀವು ಚೇಂಜ್ ಮಾಡಬಹುದು ಇಲ್ಲಿ. ಓಕೆನಾ. ನಿಮ್ಮ ಚಾನಲ್ ಸಬ್ಟೈಟಲ್ಸ್ ಎಲ್ಲ ನೋಡಿ, ಆಲ್ ಅಂತ ಇದೆ, ಡ್ರಾಫ್ಟ್ ಅಂತ ಇದೆ ಇಲ್ಲಿ. ಓಕೆನಾ. ಇಲ್ಲಿ ಡ್ರಾಫ್ಟ್ ಅಂತ ಇದೆ, ಮತ್ತು ಯಾವ್ಯಾವ್ದು ಪಬ್ಲಿಷ್ ಆಗಿದೆ ಅದೆಲ್ಲ ಇರುತ್ತೆ. ಸೊ ನೀವು ಇದನ್ನು ನಿಮ್ಮ ಚಾನಲ್ ಸಬ್ಟೈಟಲ್ಸ್ಗೆ ರಿಲೇಟೆಡನ್ನು ನೀವು ಈ ಒಂದು ಟ್ಯಾಬಲ್ಲಿ ನೋಡ್ಬೋದು ಫ್ರೆಂಡ್. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಚಾನಲ್ ಕಾಪಿರೈಟ್ ಬಗ್ಗೆ ಇಲ್ಲಿ ಇರುತ್ತೆ ಫ್ರೆಂಡ್. ಇದನ್ನು ಆ್ಯಕ್ಚುಲಿ ನಾವೇನು ಕಾಪಿರೈಟ್ ವಯಲೇಷನ್ ಮಾಡಲ್ಲ ಅಂತ ಹೇಳಿದ್ರೆ ನೋ ನೀಡ್ ಆಫ್ ಟೇಕಿಂಗ್, ಅಂದರೆ ಲೈಕ್ ಈ ಒಂದು ಟ್ಯಾಬ್ ಅಷ್ಟೊಂದು ನಮ್ಗೆ ಯೂಸ್ ಆಗೋದಿಲ್ಲ. ಇನ್ ಕೇಸ್ ನಾವೇನು ಪ್ರಾಬ್ಲಮ್ ಮಾಡ್ಕೊಳ್ಳಲ್ಲ ಅಂದರೆ, ಯಾಕಂದರೆ ಬೇರೆ ಕಂಟೆಂಟ್ ತೊಗೊಂಡು ಅಥವಾ ಬೇರೆ ಕಾಪಿರೈಟ್ ಮಾಡ್ತೀವಿ ಅಂದರೆ ಆಬ್ವಿಯಸ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಥರ ಒಂದು ಇಶ್ಯೂಸ್ನ. ಬಟ್ ನಮ್ಮದೇ ರಿಯಲ್ ಕಂಟೆಂಟ್ ಅಥವಾ ಜಿನೈನ್ ಕಂಟೆಂಟ್ ಹಾಕಿದಾಗ ನಾವು ಇದನ್ನೇನು ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆ ಅಷ್ಟಿರೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಬೇಕು ಯಾವಾಗಲೂ ನಮಗೆ. ಯಾಕಂದರೆ ನಾವು ಯಾವುದೇ ಕೆಲಸ ಮಾಡೋಕ್ಕೆ ಹೊರಟಾಗಲೂ ಕೂಡ ಅದ್ರ ಬಗ್ಗೆ ಇರೋವಂಥ ಒಂದು
ರಿಸ್ಕ್ ಏನಿದೆ ಮತ್ತು ಏನು ಅಡ್ವಾಂಟೇಜಸ್ ಏನಿದೆ ಅಥವಾ ಡ್ರಾಬ್ಯಾಕ್ಸ್ ಏನಿದೆ ಅಂತೆಲ್ಲ ತಿಳ್ಕೊಂಡು ನಾವು ಮುಂದೆ ಹೋಗೋದು ಇಟ್ ವಿಲ್ ಬಿ ಗುಡ್ ಫಾರ್ ಎವ್ರಿ ಒನ್ ಅಲ್ವಾ. ಹಾಗಾಗಿ ನಾವು ಈ ರೀತಿ ಕಂಟೆಂಟ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ವಿ ಶುಡ್ ಹ್ಯಾವ್ ಎ ನಾಲೆಡ್ಜ್. ಓಕೆನಾ. ಕಾಪಿರೈಟ್ ಅಂದರೆ ಏನು, ಓಕೆ, ಮತ್ತು ಅದನ್ನು ಕಾಪಿರೈಟ್ ಮಾಡಿದ್ರೆ ಏನು ಇಶ್ಯೂಸ್ ಬರುತ್ತೆ ಅನ್ನೋ ಒಂದು ನಾಲೆಡ್ಜ್ ನಾವು ಇಟ್ಕೊಂಡು ನಮ್ಮ ಈ ಒಂದು ಚಾನಲ್ನ ಗ್ರೋ ಮಾಡ್ತಾ ಹೋದರೆ ಇಟ್ ವಿಲ್ ಯೂಸ್ಫುಲ್, ಸೊ ದಟ್ ನಾವೆಲ್ಲೂ ಮಿಸ್ಟೇಕ್ಸ್ ಮಾಡೋದಿಲ್ಲ. ಓಕೆನಾ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು ಅರ್ನ್ ಅಂತ ಹೇಳ್ಬಿಟ್ಟು, ಓಕೆ, ಅರ್ನ್ ಟು ಯೂಟ್ಯೂಬ್. ಸೊ ಇದು ಎಲ್ಲ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು. ಅಂದರೆ ಲೈಕ್ ಬಿಕಮ್ ಎ ಪಾರ್ಟ್ನರ್ ಅಂದರೆ ಇಲ್ಲಿ ನಮಗೆ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಅಲ್ವಾ. ಅಂದರೆ ಲೈಕ್ ಯೂಟ್ಯೂಬ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಅಂದರೆ ನಿಮಗೆ ಅರ್ನ್ ಮಾಡಲಿಕ್ಕೆ, ಮಾನಿಟೈಸೇಷನ್ ಆಗಲಿಕ್ಕೆ ಏನೇನು ಕಂಡೀಷನ್ಸ್ ಇದೆ ಅಥವಾ ಏನೇನು ರೂಲ್ಸ್ ಇರೋದು ಅಂತ ಎಲ್ಲ ಹೇಳ್ಬಿಟ್ಟು, ಓಕೆನಾ. ಸೊ ನೋಡಿ, 1K ಆಗಬೇಕು ನೀವು. ಹೌ ಟು ಜಾಯಿನ್ ದಿಸ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ನೋಡಿ, ರೀಚ್ ರಿಕ್ವೈರ್ಮೆಂಟ್ ಟು ಅಪ್ಲೈ. ಸೊ ಎಷ್ಟಾಗಬೇಕು ರಿಕ್ವೈರ್ಮೆಂಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, 1000 ಆಗಬೇಕು ಮತ್ತು 4000 ವಾಚ್ ಟೈಮ್ ಆಗಬೇಕು, ಅಥವಾ 10 ಮಿಲಿಯನ್ ಶಾರ್ಟ್ಸ್ ಯೂಸ್ ಆಗಬೇಕು, ಅದು 90 ಡೇಸಲ್ಲಿ. ಓಕೆನಾ. ಸೊ ಈ ಎರಡು ಆಪ್ಷನ್ಸು, ಫಸ್ಟ್ 2 ಆಪ್ಷನ್ಸ್ ಬಂದುಬಿಟ್ಟು ಇವೆರಡು 365 ಡೇಸಿಗೆ ಅವ್ರು ನೋಡ್ತಾರೆ. ಓಕೆನಾ, ಅದು 1 ಇಯರ್ಗೆ. ಬಟ್ ಇದು ನೀವು ಇನ್ ಕೇಸ್ ನೀವು 1K ಸಬ್ಸ್ಕ್ರಿಪ್ಷನ್ ಆಗಿದೆ ಮತ್ತು 10 ಮಿಲಿಯನ್ ವ್ಯೂಸ್ ಆಗಿದೆ, ಶಾರ್ಟ್ಸ್ ವ್ಯೂಸ್, ಅದರಲ್ಲಿ ಓನ್ಲಿ ಶಾರ್ಟ್ಸ್ ವ್ಯೂಸ್ ಆದರೆ 90 ಡೇಸ್ಗೆ ನೋಡ್ತಾರೆ ಫ್ರೆಂಡ್ಸ್ ಅದನ್ನು. ಓಕೆನಾ. ಸೊ ಇಷ್ಟೆಲ್ಲ ಆದರೆ ನೀವು ಯೂಟ್ಯೂಬ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡ್ಕೋಬಹುದು. ಸೊ ಆ ಎಲ್ಲ ಇನ್ಫಾರ್ಮೇಷನ್ ಬಂದುಬಿಟ್ಟು ಈ ಅರ್ನ್ ಆನ್ ಯೂಟ್ಯೂಬ್ ಅಂತ ಇದೆಲ್ಲ ಈ ಟ್ಯಾಬಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಓಕೆನಾ, ಇದು ಆ ಟ್ಯಾಬ್ ಇರುತ್ತೆ. ಓಕೆನಾ ಫ್ರೆಂಡ್. ಮತ್ತು ಲಾಸ್ಟ್ ಟ್ಯಾಬ್ ಕ್ಲಿಕ್ ಮಾಡೋಣ. ಈಗ ಲಾಸ್ಟ್ ಟ್ಯಾಬಲ್ಲಿ ನೋಡಿ, ಇದು ಆಡಿಯೋ ಲೈಬ್ರರಿ. ಆ್ಯಕ್ಚುಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಥರದ ಮ್ಯೂಸಿಕ್ಸ್ನು ಯೂಟ್ಯೂಬರು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಈ ಎಲ್ಲ ಮ್ಯೂಸಿಕ್ಸ್ನ ಕೂಡ ನಾವು ನಮ್ಮ ಶಾರ್ಟ್ಸ್ ಆಗಲಿ ಅಥವಾ ವೀಡಿಯೋಸ್ ಆಗಲಿ ಕೂಡ ಯೂಸ್ ಮಾಡ್ಕೋಬಹುದು. ಇವನ್ನೆಲ್ಲ ಯೂಸ್ ಮಾಡ್ಕೋಬಹುದು, ಅದು ಫ್ರೀ ಆಗಿ. ಓಕೆನಾ ಫ್ರೆಂಡ್. ಸೊ ಯಾಕಂದರೆ ನಾವೀಗ ಇನ್ ಕೇಸ್ ಯಾವುದಾದ್ರು ಬೇಕು ಅಂತ ಹೇಳಿದ್ರೆ, ಈಗ ನಾವು ಯಾವುದಾದ್ರೂ ವೀಡಿಯೋ ಎಡಿಟರ್ ಶಾಪ್ಗೆಲ್ಲ ಹೋಗಿ ನೋಡಿದ್ರೆ ಎಲ್ಲನೂ ಪೇಯಬಲ್ ಇರುತ್ತೆ, ನಮಗೆ ಬೇಕಾಗಿರುವಂಥದ್ದು ಕೆಲವೊಂದು ಟ್ರೆಂಡಿಂಗ್ ಇರೋವಂಥದ್ದು. ಬಟ್ ಇಲ್ಲಿ ಯೂಟ್ಯೂಬ್ನವರು ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಈ ಒಂದು ಮ್ಯೂಸಿಕ್ನ. ಸೊ ಹಾಗಾಗಿ ನಮ್ಗೆ ಯಾವ್ದು ಬೇಕೋ ಅದನ್ನು ಯುಟಿಲೈಸ್ ಮಾಡ್ಕೋಬಹುದು. ಸೊ ಓಕೆನಾ ಫ್ರೆಂಡ್. ಸೊ ಫ್ರೆಂಡ್, ಹೀಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ಆದಷ್ಟು ಇನ್ ಡೀಟೇಲ್ ಆಗಿ ತೋರಿಸ್ಲಿಕ್ಕೆ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಲಿಕ್ಕೆ ನೋಡಿದ್ದೀನಿ. ಸೊ ಅದೇ ಥರನೇ ಕೂಡ ಅದರಲ್ಲೂ ನ್ಯೂ ಯೂಟ್ಯೂಬ್ ಅವ್ರಿಗೆ ಅಥವಾ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಇರೋರಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್. ಓಕೆನಾ. ನಿಮ್ಮ ಜಿಮೇಲ್ ID ಇದೆ, ಡೈರೆಕ್ಟಾಗಿ ನೀವು ಒಂದು ಯೂಟ್ಯೂಬ್ ಅಕೌಂಟ್ಗೆ ಹೋಗ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಬಟ್ ಜಿಮೇಲ್ ID ಇಲ್ಲ ಅಂದರೆ ಜಿಮೇಲ್ ID ಕ್ರಿಯೇಟ್ ಮಾಡಿ ದೆನ್ ಯೂಟ್ಯೂಬ್ ಅಕೌಂಟ್ನ ಕ್ರಿಯೇಟ್ ಮಾಡಬಹುದು ಫ್ರೆಂಡ್. ಓಕೆನಾ. ಹೋಪ್ಫುಲ್ ಫ್ರೆಂಡ್, ದಿಸ್ ವಿಡಿಯೋ ಎಲ್ರಿಗೂ ಯೂಸ್ ಆಗಿದೆ ಅಂದ್ಕೋತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.